ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಏನು ಮಾಡಲ್ಲ, ಸುಮ್ಮ ಕೊಡ್ರಿ. ದೂರ ಸರಿ ನೀವು ಎದುರು ಬರಬೇಡ್ರಿ, ವಾಯ್ ಮಾಡಲ್ಲ. ಸರಿ ಮಾಡಪ್ಪ, ಸರಿ ಏನು ಮಾಡೋದ್ರಿ? ಹೋಗ 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 ಹೋಗ. ಏನು ವಿಡಿಯೋ ಮಾಡ್ತೀವ? ಬೆಳಗ್ಗೆ 10 ಮತ್ತು 11 ಗಂಟೆ ಮಧ್ಯದಲ್ಲಿ KMS ಬಸ್ಸಿನ ಮಾಲಕರಾಗಿರುವಂಥ ಸೈಫುದ್ದೀನ್ ಅಲಾವುದ್ದೀನ್ ಅವ್ರ ಮೇಲೆ ಈಗಾಗಲೇ ಸುಮಾರು 18 ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ. ಹಿರಿಯಡ್ಕ ಮತ್ತು ಎರಡು ಮಾಡಲ್ ಕೇಸಿನಲ್ಲಿ ಆರೋಪಿ ಸಹಿತ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡು ಬಂದಿದೆ. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ 3 ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಮಾಹಿತಿ. ಇದರಲ್ಲಿ ವ್ಯತ್ಯಾಸಗಳು ಆಗಬೇಕು. ಬಟ್ ಅಟ್ಯಾಕ್ ಮಾಡಿರುವಂಥದ್ದು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅಂತ ನಮಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವ್ರ ಪಾಡಿಗೆ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆಯಲ್ಲಿ ಅವರ ಹಿಂದುಗಡೆ ಯಾರಾವುದು ಅವರಿಗೆ ರೊಟೇಷನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದ್ದಾರೆ ಇವೆಲ್ಲ ನಾವು ಆರೋಪಿಗಳನ್ನು ವಶಕ್ಕೆ ತಗೊಂಡಾದ ಮೇಲೆ ಹೇಗೆ ಅವರಿಗೆ ಚಾಕು ಮತ್ತು ತಲವಾರಿನ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತದೆ. ಸುಮಾರು ಕಡೆ ಬ್ಲೀಡಿಂಗ್ ಇದೆ. ಸೊ ಮತ್ತು ಈಗ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಯಾವ ರೀತಿ ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರು ಇರೋದು. ಜನರಲಿ ಮನೆ 5 ದಿನ ನಂತರ ಶಿಫ್ಟ್ ಮಾಡೋ ಪ್ಲ್ಯಾನಲ್ಲಿ ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ವಾಸದ ಮನೆ ಅಲ್ಲ, ವಾಸದ ಮನೆ ಮಣಿಪಾಲ್ ಸೈಡಲ್ಲಿದೆ. ಮಾತುಕತೆಗೆ ಅಂತ ಒಂದು ಕೆಲಸ ಮಾಡಿರೋದು ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗ್ತದೆ. ಈಗ ನಾನು ಹೇಳಿದಾಗ 3 ಜನ ಬಂದಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ, ಮತ್ತು ಅವರು ಪರಿಚಯದವರು ಅವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿದೆ. ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಹಿಂದೆ ನಡೆದಿರೋ ಮಾಡಲಿಗೆ ಏನಾದರೂ ಇವರಿಂದ ಈ ಆರೋಪಿಗಳನ್ನು ಬೇರೆ ಯಾರಾದರೂ ಮಾಡಿಸಿದ್ದಾರೆ ಅವರು ಹಿಂದೆ ಅಲ್ಲ, ಅವ್ರು 3 ಜನ ಡ್ರೈವರ್ಸ್ ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ಅದೇ ಅವ್ರದ್ದೇ ಸಂಸ್ಥೆಯಲ್ಲಿ ಕೆಲಸ. ಈಗ ಶರಣರಾಗಿದ್ದಾರೆ. ನಾನು ನಿನ್ನೆ ಬಂದಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಕೆಲವೊಂದು ವಿಷಯಗಳನ್ನು ಉಡುಪಿಯಿಂದ ಚರ್ಚಿಗೆ ನಾನು ಬಂದೆ. ಸುಮಾರು 5,000 ಗುಂಡಿಗಳನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಅಷ್ಟು ಲೆಕ್ಕ ಮಾಡಿದ್ರು ನಾವು ಲೆಕ್ಕ ತಪ್ಪಿದರೇನೋ ಗೊತ್ತಿಲ್ಲ. ಅದೇನೇ ಇರಲಿ, ಅವ್ರು ಬಂದು ಅಲ್ಲಿಂದ ಇಲ್ಲಿವರೆಗೂ 5,000 ಗುಂಡಿಗಳು ಬಿದ್ದಾಗ ಬಹಳ ಗಂಭೀರವಾಗಿರ್ತಕ್ಕಂಥ ಅಪವಾದನೆ ಮಾಡಿದ್ರು.
ಗುಂಡಿ ಬಿದ್ದಿದ್ದಾವೆ ಅನ್ನೋದನ್ನ ಅವ್ರು ಇಲ್ಲಿ ಬಂದಾಗ ಹೇಳಿದ್ರೆ ಸರಿ. ಪತ್ರಿಕೆಗಳ ಮುಖಾಂತರ ಹೇಳ್ತಿದ್ದ ಬಟ್ ನಾನು ಯಾಕೆ ಹೇಳ್ತೀನಿ, ಇವತ್ತು ನಮ್ಮ ಮಲೆನಾಡಲ್ಲಿ ಸಹಜವಾಗಿ ಮಳೆ ಪ್ರಾರಂಭ ಆಗಿದೆ. 5 ತಿಂಗಳು ಹೆಚ್ಚು ನಿರಂತರವಾಗಿರ್ತಕ್ಕಂಥ ಮಳೆ ನಮ್ಮ ಮಲೆನಾಡು ಭಾಗದಲ್ಲಿ ಆಗ್ತದೆ. ಮಳೆ ಪ್ರಾರಂಭದ 1 ತಿಂಗಳು ಮಾತ್ರ ಪ್ರಾರಂಭವಾಗಿದ್ದು ಇನ್ನೂ ಮಳೆ ಬರ್ತಾ ಇದೆ. ಇನ್ನು ಯಾವ ನಿಲ್ತದೆಯೋ ಅನ್ನೋ ಭಯದಲ್ಲಿ ಇವತ್ತು ನಮ್ಮ ಎಲ್ಲ ಥರದ ರೈತರು ಅಲ್ಲಿ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಸುನೀಲ್ ಕುಮಾರ್ ಅವರು ಅಲ್ಲಿಂದ ಉಡುಪಿಯಿಂದ ಶಿರ್ಸಿಗೆ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ಗುಂಡಿಯನ್ನು 5,000 ಗುಂಡಿಯನ್ನು ಕಾಗೇರಿ ಸಾಹೇಬರ ಗಮನಕ್ಕೆ ಬರ್ತಾರೆ. ಆ ಗುಂಡಿಯನ್ನು ಸರಿಪಡಿಸುವಂಥದ್ದು ಯಾರೀಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಜವಾಬ್ದಾರಿ ಇದೆ ಅಂತ ನಾನು ಒಪ್ಪಿಟ್ಟು ಮತ್ತೆ ಇನ್ನೊಂದು ಕಡೆ ಹೇಳ್ತೀನಿ, ಇನ್ನೊಂದು ಕಡೆ ಬೆಂಗಳೂರು ನಾನು ನಮ್ಮ ರಾಜ್ಯದ ಹೆದ್ದಾರಿಗಳಿರ್ಬೋದು, MDR ರೋಡ್ಗಳಿರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಭಾಳ ಅವಾಂತರ ಇದೆ. ಈ ಥರ ಮಳೆ ನಿರಂತರವಾಗಿರ್ತಕ್ಕಂಥ ಮಳೆಯಲ್ಲಿ ಬರೀ ಕಾರವಾರ ಜಿಲ್ಲೆ ಅಂತಲ್ಲ, ನಮ್ಮ ಮಲೆನಾಡಿನ ಬಹುತೇಕ ರಾಜ್ಯದ ಎಲ್ಲ ಭಾಗದಲ್ಲಿ ಎಲ್ಲದರಲ್ಲೂ ಮಳೆ ಇದೆ. ಇದನ್ನು ಸರಿಪಡಿಸೋದಕ್ಕೆ ಹೇಗೆ ಅಂತ ನೋಡಿದ್ರೆ ಈ ರೀತಿಯ ಗುಂಡಿ ಜಿಲ್ಲೆಯಾದಂಥ ದೊಡ್ಡ ನಾಯಕರು, ಜವಾಬ್ದಾರಿ ನಾಯಕರು ನಮ್ಮ ಕಾಗೇರಿ ಸಾಹೇಬರನ್ನ ಹೇಳಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿಯ ಅವರು ಕೂಡ ಸಾಕಷ್ಟು ಸಲ ಪ್ರಯತ್ನ ಮಾಡ್ತಾರೆ. ಇಲ್ಲ 5 ಎಕರೆ ತಗೋರಿ. ಎಲ್ಲಿ ಪೂರ ನೀರಾಗ ಇಲ್ಲಿ ಪೂರ ಊರಿಗೆ ಒಂದು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.